ಇದು ಇವತ್ತಿಂದಲ್ಲ, ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಉತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು, ಶಿವಣ್ಣನ. ಓಕೆ, ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದು. ರಾಜ್ ಪ್ರೊಡ್ಯೂಸರು ಕ್ಯೂ ನಿಂತ್ಕೊಂಡು ಮಂಜುನಾಥ ನೋಡಕ್ಕೆ ಬಂದರು. ಒಂದು 6 ಕೋಟಿ ಹೋಗಿ ಮರ್ತಾಯ್ತು ಗುರು ಅಂತ. ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಿದ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕ ಮನಕ ಅದನ್ನ ಹೇಳ್ಕೊಂಡು ಕಟ 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 ತಗೊಂಡು ಅನಿಸ್ತಿದೆ. ಭಟ್ರು ಮತ್ತು ಶಿವಣ್ಣ ಥರದ್ದು 100 ಫಿಲ್ಮ್ ಮಾಡಲಿ, ನಾನು ಖಂಡಿತ ನೋಡ್ತೀನಿ. 2ನೇ ದಿನ ನೋಡ್ತೀನಿ. ಮೊದಲು ನಮ್ಮದು ರಿಲೀಸ್ ಮಾಡ್ಬೇಕು. ಕನ್ನಡ ಸಿನಿಮಾ ಇದು ಹೇಳಿ. ಹಾಂ, ಅಣ್ಣ ಅದು ಈಗ ಟಾಂಟ್, ಅದು ತುಂಟತನ, ಕಾಲೆಳೆಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ, ನೀನು ಈ ಥರ ಸಿನಿಮಾಗಳು ಬೇಡ, ನಮ್ಗೆ ಹೊಡೆಯೋದು ಬೇಕು, ಲಾಂಗು ಮುಚ್ಚಬೇಕು, ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡ್ಕೊಂಡು ನೀನು ಯಾಕೆ ಬದುಕಿದ್ದೀವಿ ಅಂದ್ಬಿಟ್ಟು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್. ಐ ಡೋಂಟ್ ಮೈಂಡ್. ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್. ಸ್ಪಿರಿಟ್ ಮನೇಲಿ ಬಂದೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ, ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತಾಡ್ತೀನಿ, ನಿಮ್ಗೆ ಒಂದು ಸಖತ್ತಾಗಿರೋದು ಹೇಳ್ತೀನಿ. ಮಾಡಿದಲ್ಲಿ ಒಂದು ಸ್ವಲ್ಪ ಹಾಸ್ಯ ಹೋಗೋಣ ಬರ್ರಪ್ಪ, ಏನು ಸ್ಟ್ರಿಕ್ಟ್ ಆಗಿ ಹಾಕೊಂಡು ಏನು ಅಪರಾಧ ಮಾಡಿದಂಗೆ ಕ್ವಶನ್ಗಳು ಏನು. ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ, ಪದೇ ಪದೇ ಪ್ರೂವ್ ಮಾಡಿ, ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಮಾಡ್ಬಿಡ್ತೀನ ನಾನು ಅದೇ ಥರ ಅದೇ ಯಾವುದು ಕಿತ್ತೋಗಿರೋ ಫಿಲ್ಮ್ಗಳು 20 ಮಾಡ್ಬೋದು ಇತ್ತು, ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಜೀವನ ನೆಮ್ಮದಿ ನಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾನಾಯಕರು, ಪ್ರೊಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಐ ಆಮ್ ಕನ್ಸಿಸ್ಟೆಂಟ್. ಗುರು ಸರ್ ಇಲ್ಲಿ ಒಳ್ಳೆ ಪ್ರಶ್ನೆ. ನಮ್ಮ ತಂದೆ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ಸರ್ ಮಧ್ಯದಲ್ಲಿ ನಿಂತ್ಕೊಳ್ಳಿ. ನಮ್ಮ ಮನೇಲಿ 3 ಊಟ ಸಿಕ್ಕರೆ ದುಡ್ಡು, ನಾನೇ ದುಡ್ತಾ ಜೀವನ ಮಾಡಿಕೊಂಡು, ನಾನೇ ಕಷ್ಟಪಟ್ಟು, ನಾನೇ ದುಡ್ದು ಒಂದೊಂದೇ ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೀನಿ. 2 ಸಿನಿಮಾ ಮೋಸ ಮಾಡ್ತಾರೆ. ಎಂಜಾಯ್ 3, 4, 5 3 ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ. ಪೇಮೆಂಟ್ ಇದೆ, ಆ ಪಾರ್ಟ್ ಇದೆ. ಯಾಕೆಂದ್ರೆ ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ, ಬರಹಗಾರನ ಸ್ವಾತಂತ್ರ್ಯ ಬಂದ ಯಾವತ್ತೋ ಅವನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು. ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ಚಿತ್ರ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ. ಹಾಂ, ಹೋಗ್ತೀನಿ. ನಮ್ಮ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ, ಬೇರೆ ಯಾವ ಅರ್ಥ ಗೊತ್ತೇನೆ. ಹೌದು, ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್. ಅಂದ್ರೆ ನನಗೆ ನಮ್ಮ ಚಿತ್ರರಂಗದ ಮನೇಲಿ ಸಿನಿಮಾನೇ ತೋರಿಸ್ತಿರಲಿಲ್ಲ. ಚಿತ್ರೋದ್ಯಮಕ್ಕೆ ಸರ್ ಒಂದೇ ಕಡೆ ನಿಂತ್ಕೊಳ್ಳಿ ಸರ್, ಲೈಟ್ ವೇರಿಯೇಷನ್ ಆಗುತ್ತೆ. ರೈಟ್ ಸರ್, ಥ್ಯಾಂಕ್ ಯು. ಚಿತ್ರರಂಗಕ್ಕೆ ಹೋದಾಗ ನಮ್ಗೆ ಯಾವ ಬೆನ್ನೆಲುಬಿದೆ ನಾವೇ ಮಾಡ್ಬೇಕಾಯ್ತು. ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್. ಅಂದ್ರೆ ಬರ್ತೀವಿ ದುಡ್ಡಿದೆ ಮಾಡ್ತೀವಿ, ನಾನು ಹಾಗಲ್ಲ. ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟು ನಿಂತ್ಕೊಂಡು ಹೇಳಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದ್ರೆ ಒತ್ತಡ ಬರುತ್ತೆ, ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಕೆಟ್ಟ ಫಿಲ್ಮ್ ಮಾಡ್ಬೇಕಾ ಅಂತ ಪರಿಸ್ಥಿತಿ. ನೋ, ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ ಕಡೆ ನಾನು ಸಿಕ್ಕಾಕೊತಿದ್ದೀನಿ ಅಂತ. ನೋ, ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿ ಅನುಗುಣವಾಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಇದನ್ನು ಇದು ಮಾಡ್ಬಿಡ್ತೀನಿ ಸರ್. ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂಥದ್ದು. ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವರು ಗುರುಗಳೇ ಅಂತ ಕರೀತಾರೆ. ಹಾಗೆ ಅದು ನಾನು ಅಷ್ಟೇ ಹೇಳಿ, ಈ ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ. ಖಂಡಿತ ತಂದೆ ಮಾಡ್ತೀನಿ, ಹೇಳಿ ಸರ್. ಅದರದ್ದೇನು ಅರ್ಥ ಬರಲಿಲ್ಲ ಅನ್ಕೋತೀನಿ. ಓಕೆ, ಆ ಥರ ಇದ್ರೆ ಕ್ಷಮೆ ಇರಲಿ. ಇಲ್ಲ ರಾಜ್ಕುಮಾರ್ ಅವ್ರಿಗೇನು ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್, ನನಗೇನು ಅಲ್ಲ. ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನಲ್ಲಿ ಬರಲಿಲ್ಲ ನಮಗೆ, ಟು ಬಿ ಆನೆಸ್ಟ್. ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ. ಕ್ಷಮೆ ಇರಲಿ. ಎಸ್.
ಹೌದು, ಇವತ್ತು ಅದೇ. ಹೌದು, ಅಣ್ಣ ಪರ್ಸೆಂಟೇಜ್ ನೀವು ಹಾಕಿ ನೋಡೋದಾದ್ರೆ ನಾನು ತಂದಿಲ್ಲ ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನು ಜೋಕ್ ಮಾಡ್ತೀನಿ. ಮಾಡ್ಬೋದಾ ಜೋಕು? ಸೀರಿಯಸ್ ಹೋಗೋಣ. ಓಕೆ, ಸಿನಿಮಾ ನಾನು ಕೇಳಿರುವಂಥ ಈ ನನ್ನ 26 ವರ್ಷಗಳಿದ್ರಲ್ಲಿ ನಾನು ಸಿಗ್ತಾರೆ, ಸರ್ ಸಿನಿಮಾ ಜೂಜು ಸರ್ ಅಂತ. ಯಾಕ್ರೆ ಹಿಂಗಂತೀರಿ? ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ಎಕ್ಸಿಬಿಟ್ ಎತ್ಕೊಂಡ್ಬರ್ತೀವಿ. ಅದನ್ನು ಪದೇ ನೋಡುವಂಥ ಸಿನಿಮಾ ಆಗುತ್ತೆ. ಮಾಡಿಬೋದು, ನಾವು ಹಾಗೆ ಮಾಡ್ಕೊಂಡು ಬಂದಿರೋದು. ನೀವು ಜೂಜು ಅಂತ ಯಾಕಂತೀರಿ ಅಂತ. ಇಲ್ಲ ಸರ್, ನಮ್ಗೆ ಅನ್ಸ್ಬಿಟ್ಟಿದೆ ಸರ್, ಒಂದು ಸಿನಿಮಾ ಮಾಡೋದು 10 ವರ್ಷ ಇದ್ರೆ ದೇವ್ರ ದಯೆ ಇದ್ರೆ ಅದು ಹಿಟ್ ಆಗುತ್ತೆ, ಬದುಕ್ಬಿಡ್ತೀವಿ ಸರ್. ಓ ಇಲ್ಲ, ನೀವು ಬಹುಶಃ ಜೂಜು ಯಾಕೆ ನೀವು ತಗೊಳ್ಕೊತೀವಿ ಅಂದರೆ ಚೇಂಬರು ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ಇಸ್ ನೀವು ಅದು ಸರಿ, ಇದು ಗ್ಯಾಂಬ್ಲಿಂಗ್ ಅಂತ ನೀವಂದ್ರೆ ನಾನು ಒಪ್ತೀನಿ ಸರ್. ಸರಿ ಸರಿ, ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್. ಯಾಕಂದ್ರೆ ಎಲ್ಲವೂ ಗೊತ್ತಿರೋ ಇಲ್ಲಿ ಕೂತಿದ್ದೀರಿ, ಪತ್ರಕರ್ತರಾಗಿ ಕೂತಿದ್ದೀರಿ. ನನಗೇನು ಗೊತ್ತಿಲ್ಲ ಸರ್. ನಂದು 5 ಸೆಂಟ್ರಿಗೆ ಬನ್ನಿ. ಓಕೆ ಓಕೆ, ಸರಿ ಸರಿ, ಹಾಂ ಸರಿ. ಹೌದು ಹೌದು, ಹಾಂ ಖಂಡಿತ ಹೇಳ್ತೀವಿ. ಸಾಧ್ಯವೇ ಇಲ್ಲ ಅನಿಸುತ್ತೆ ನಿಮಗೆ, ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ. ಅದು ಇದಕ್ಕೆ ಇದಲ್ಲ ಆದರೂ ಹೇಳ್ತೀನಿ, ಕೇಳಿದ್ದಕ್ಕೆ ಹೇಳ್ತೀನಿ. ಡೈರೆಕ್ಟರ್ ಸ್ಪೆಷಲ್, ಅದರ ಕ್ಲೈಮ್ಯಾಕ್ಸೇ ಬೇರೆ. ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅಂದ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡಕ್ಕೆ ಬಿಡಲಿಲ್ಲ ಚಿತ್ರರಂಗ. ಹೇಳ್ತೀನಿ ಯಾಕೆ ಅಂತ. 2ನೇ ಸಲ ಅಂತೂ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಂಡು 60-65 ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ. 100 ರೂಪಾಯಿ ಅಂದರೆ 60 ಕೋಟಿ. ಕಮ್ಮಿ ನೋಡಿದ್ರು 3 ಕೋಟಿ ರೂಪಾಯಿ 4 ಕೋಟಿ 5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋ ಫಿಲಮ್ನ ಆತ ತಲೆಮಸ್ಕೊಂಡಿದ್ದಾರೆ, ಎಲ್ಲಿದಾನೆ ಗೊತ್ತಿಲ್ಲ. ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗೆ ಪೇಮೆಂಟು ಇಲ್ಲದೆ ಓಡೋಗ್ತ. ಆ 6 ವರ್ಷ 5 ವರ್ಷದ 6 ಕೋಟಿ ಮೋಸ ಆಗಿರೋದು ನನಗೆ ಅವನಿಂದ. ಬಂದಿದ್ದಾನೆ ಒಬ್ಬ ಚಿತ್ರದಿಂದ ವಿಶೇಷವಾದ ಏನೋ ಮಾಡ್ತಾನೆ, ಲೋ ಬಜೆಟ್ ಮಾಡ್ತಾನೆ, ಪ್ರೊಡ್ಯೂಸರ್ ಸೇಫ್ ಮಾಡ್ತಾನೆ ಅಂತಂದನ್ನ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯ್ತು ನೀವೇನೇನು ಮಾಡ್ತಾರೆ ಮಾಡ್ರಪ್ಪ, ನಾನು ಬರ್ತೀನಿ ಒಂದಿನ ಪ್ರೊಡ್ಯೂಸರ್ ನಿಂತ್ಕೋತೀನಿ, ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ. ಅಂದರೆ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.